ಅಬ್ಬಬ್ಬ, ಶಿಗ್ಗಾಂವ್ ಸವನೂರು ಕ್ಷೇತ್ರದಲ್ಲಿ ಖಾದ್ರಿ ಖದರ್, ಎಲ್ಲೆಡೆ ಜನವೋ ಜನ. ಖಾದ್ರಿ ಗತ್ತು ಬಲ್ಲವರಿಗೆ ಗೊತ್ತು. ಜನ ಸ್ವರಾಜ್ ಪಾದಯಾತ್ರೆ ಮೂಲಕ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಎಸ್ ಖಾದ್ರಿ ಅವರು ಸಾವಿರಾರು ಬೆಂಬಲಿಗರೊಂದಿಗೆ ಪಾದಯಾತ್ರೆಯನ್ನ ಯಶಸ್ವಿ ಮಾಡಿದ್ರು. ಹೌದು, ಇಂದು ದಿನಾಂಕ 24/6/2024 ಹೊಸಳ್ಳಿ, ಹುರಳಿಕೊಪ್ಪಿ, ಸವನೂರು, ತೊಂಡೂರು, ಕುರುಬರ, ಮಲ್ಲೂರು ಮತ್ತು ಪ್ಲಾಟ್ನ ಜನ ಸ್ವರಾಜ್ ಪಾದಯಾತ್ರೆ ಪಕ್ಷ ಬಲವರ್ಧನೆಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜನರ ಮನೆ ಮನೆಗೆ ಜಾಗೃತಿ ಮೂಡಿಸುವ ಬಗ್ಗೆ ಹಾಗೂ ಈ ಬಾರಿ ನನಗೆ ಟಿಕೆಟ್ ನೀಡುತ್ತಾರೆ, ಹೊರಗಿನವರಿಗೆ ಅವಕಾಶ ಕೊಡುವುದಿಲ್ಲ, ಸಾವಿರಾರು ಜನ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಪಾದಯಾತ್ರೆ ಮಾಡುವ ಉದ್ದೇಶವೇನೆಂದರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕೈ ಬಲಪಡಿಸುವ ಬಗ್ಗೆ ಈ ಪಾದಯಾತ್ರೆಯನ್ನ ಮಾಡಲಾಯಿತು ಎಂದು ಹೇಳಿದರು. ಈ ಪಾದಯಾತ್ರೆಯಲ್ಲಿ ವಿಶೇಷತೆ ಏನೆಂದರೆ ಪಾದಯಾತ್ರೆ ಮಾಡುವಾಗ ದಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಊಟದ ವ್ಯವಸ್ಥೆಯನ್ನ ಮಾಡಿದರು. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ, ಜೈ ಡಿಕೆ ಶಿವಕುಮಾರ್, ಜೈ ಜಮೀರ್ ಅಹಮದ್ ಎಂಬ ಕೂಗು ಮುಗಿಲು ಮುಟ್ಟಿತು. ನಮ್ಮ ನಾಯಕ ಅಜ್ಜಂಪೀರ್ ಖಾದ್ರಿ ಅವರಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡಬೇಕು, ಇವರಿಗೆ ಶಾಸಕ ಮಾಡುವ ಜವಾಬ್ದಾರಿ ನಮ್ಮದು ಎಂದು ಎಲ್ಲ ಕಾರ್ಯಕರ್ತರು ಜೈಕಾರ ಹಾಕಿದರು. ಸವನೂರಿನಲ್ಲಿ ಅಜ್ಜಂಪೀರ್ ಖಾದ್ರಿ ಅವರು ತಮ್ಮ ದುಃಖವನ್ನ ಹಂಚಿಕೊಂಡರು. ಅವರಿಗೆ ಜನಜಂಗುಳಿಯಿಂದ ವಿಶೇಷ ಸನ್ಮಾನ ಮಾಡಲಾಯಿತು. ತಮಗೆ ಆದಂತಹ ನೋವುಗಳನ್ನು ಜನರ ಮುಂದೆ ಹೇಳಿಕೊಂಡು ಸವನೂರಿನಲ್ಲಿ ಎಲ್ಲಿ ನೋಡಿದರೂ ಜನವೋ ಜನ. ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ಜೈಕಾರ ಕೂಗುತ್ತಾ ಈ ಸಲ ಟಿಕೆಟ್ ಕೊಡಬೇಕೆಂದರೆ ಅಜ್ಜಂಪೀರ್ ಖಾದ್ರಿ ಅವರಿಗೆ ಮಾತ್ರ ಎಂದು ಹೇಳಿದರು. ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಹಾಗೂ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಜಮೀರ್ ಅಹಮದ್ ಸಾಹೇಬರಿಗೆ ಮತ್ತು ಸಲೀಂ ಅಹಮದ್ ಖಾನ್ ಸಾಹೇಬರಿಗೆ, ವಿನಯ್ ಕುಲಕರ್ಣಿ ಸಾಹೇಬರಿಗೆ, ಸಂತೋಷ್ ಲಾಡ್ ಅವರಿಗೆ ಮನವಿಯನ್ನ ಮಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಈ ಪಾದಯಾತ್ರೆಯನ್ನ ಸಂಪನ್ನಗೊಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಯುವ ಧುರೀಣರು ಹಾಗೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುನ್ನಾ ಗೌಡ್ಕೇರಿ, ಹಾವೇರಿ ಜಿಲ್ಲೆ, ಜೀವನದ ನೆರಳು ನ್ಯೂಸ್. ಜನರಿಗೆ ತಿಳಿಸುವಂಥದ್ದು, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯ ಯೋಜನೆಗಳನ್ನು ನಾವು ಜನರಿಗೆ ಮುಟ್ಟಿಸುವಂತದ್ದು ಕೆಲಸ ಮಾಡ್ತಾ ಇದೀವಿ. ಜೊತೆಗೆ ನನಗೆ ಆಶೀರ್ವಾದ ಮಾಡ್ರಿ, ನಾನು ಚುನಾವಣೆಗೆ ನಿಲ್ತೀನಿ. ಹೈಕಮಾಂಡ್ಗೆ ಕೇಳ್ಕೊಂಡಿನಿ, 100% ವಿಶ್ವಾಸ ಇದೆ, ನನಗೆ ಟಿಕೆಟ್ ಸಿಗ್ತೈತೆ. ಶಿಗ್ಗಾಂವ್ನಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಆ ಕಾಂಗ್ರೆಸ್ ಬದ್ಧಕೋಟೆ ಆದ್ರೂ ಕೂಡ ಬಿಜೆಪಿ ಗೆಲ್ತಾ ಇದೆ. ಇದಕ್ಕೆ ಕಾರಣ ಆಂತರಿಕ ಕಿತ್ತಾಟ. ಈಗ ಪಠಾಣ್ ಅವರು ನೀವು ಟಿಕೆಟ್ಗಾಗಿ ಏನಾದ್ರೂ ಗೊಂದಲ ಆಯ್ತು ಅಂತಾರೆ ಅದರ ಲಾಭವನ್ನು ಸಹಜವಾಗಿ ಬಿಜೆಪಿ ಪಡ್ಕೊಳ್ಳುತ್ತೆ. ಯಾವ ರೀತಿ ಮನವೊಲಿಸ್ತೀರಿ? ನೀವ ನಿಲ್ರಿ, ನಿಮ್ಗೆ 64 ಸಾವಿರ ಹಾಕ್ತೀವಿ ಕಾಂಗ್ರೆಸ್, ನೀವ ನಿಂತ್ರ. ಆದ್ರೆ ಯಾಕೆ ಗೆಲ್ಲಕ್ಕಾಗ್ತಿಲ್ಲ ಅಂದ್ರೆ ಅವ್ರು ಹೊರಗಿನವರು, ಅದಕ್ಕೆ ಗೆದ್ದಿಲ್ಲ. 2023 ನಾನು ಕಾಂಟೆಸ್ಟ್ ಮಾಡ್ತಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸೋಲ್ತಿದ್ರು. ಅದಕ್ಕೆ ಅದು ಕಾರಣಾಂತರದಿಂದ ಅದು ಆಗಿದೆ. ಮುಂದೆ ಈ ಥರ ಆಗಲ್ಲ. ಹೈಕಮಾಂಡ್ಗೆ ಮನವರಿಕೆ ಆಗಿದೆ, ಹೊರಗಿನವ್ರಿಗೆ ಅವಕಾಶ ಕೊಟ್ಟರೆ ಮತ್ತೆ ರಿಸಲ್ಟ್ ವ್ಯಕ್ತಿತ್ವ ಬರ್ತೈತೆ ಅನ್ನೋಂಥದ್ದು ನಾನು ಮನವಿ ಮಾಡೀನಿ ಅಷ್ಟೇ. ಅವ್ರೇನು ನನಗೆ ಪ್ರಚಾರ ಮಾಡ ನಿನಗೆ ಟಿಕೆಟ್ ಕೊಡ್ತೀನಿ ಅಂದಿಲ್ಲ. ಮನವಿ ಮಾಡಿ, ನಾನು 23 ವರ್ಷದಿಂದ ಸಂಘಟನೆ ಮಾಡಕತ್ತೀನಿ, ಅಡ್ಡಾಡಕತ್ತೀನಿ. ಕಳೆದ 75 ವರ್ಷದ ದೇಶದ ವರ್ಷಕಾಂಡದಲ್ಲಿ ನಾನು 54 ಕಿಲೋಮೀಟರ್ ಪಾದಯಾತ್ರೆ ಮಾಡೀನಿ. ಇವತ್ತು 14 ಕಿಲೋಮೀಟರ್ ಮಾಡ್ತೀನಿ, ಮತ್ತು 1 ವಾರ ಬಿಟ್ಟು ಮತ್ತೆ ಮಾಡ್ತೀನಿ. ಅದಕ್ಕೆ ಸಂಬಂಧ ಇಲ್ಲ. ಆದರೆ ನಾವು ಕಾಂಗ್ರೆಸ್ ಧ್ವಜದ ಅಡಿಯಲ್ಲಿ ಪಾದಯಾತ್ರೆ ಮಾಡಕತ್ತೀವಿ. ಕಾಂಗ್ರೆಸ್ ಬಹಳ ಶಕ್ತಿಶಾಲಿ ಇದೆ ಅನ್ನೋಂಥದ್ದು ಒಂದು ಸಂದೇಶ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಬಿಜೆಪಿ ಸೋಲ್ಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ಗೆ ಹೊಡಿಬೇಕು ಬಡಿಬೇಕು, ಕಾಂಗ್ರೆಸ್ನವ್ರಿಗೆ ಹೊಡಿಬೇಕು ಬಡಿಬೇಕು ಅನ್ನೋಂಥದ್ದು ಕೆಲವರು ಅದಾರೆ. ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಆಕಾಂಕ್ಷಿ ಭಾಳ ಜನ ಆಗ್ತಾರೆ, ಎಲ್ಲರೂ ಬರ್ತಾರೆ, ಕೇಳ್ತಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದು ಪ್ರಜಾಪ್ರಭುತ್ವ, ಎಲ್ಲರೂ ಕೇಳ್ಬೋದು, ಅದಕ್ಕೆ ನಾವು ಹೇಳಂಗಿಲ್ಲ. ಆದರೆ ಈ ಕ್ಷೇತ್ರದ ಪ್ರಜಾಮತ ಮತದಾರರು ನಮ್ಮ ಕ್ಷೇತ್ರದವನ ಆಗ್ಬೇಕನ್ನೋಂಥದ್ದು ಉದ್ದೇಶ ಇದೆ. ಬರಲಿ, ಎಲ್ಲರೂ ಬರಲಿ. ಯಾಕಂದ್ರೆ ಈಗ 2008, 2013, 2018 ಯಾರು ಬರಲಿಲ್ಲ. ಅವಾಗ ಬೊಮ್ಮಾಯಿ ಸಾಹೇಬ್ರ ವಿರುದ್ಧ ಕಾಂಗ್ರೆಸ್ ಟಿಕೆಟ್ ಕೇಳಕ್ಕೆ ನಾನು ಪಕ್ಷ ಕಟ್ಟೀನಿ, ನಾನು ಫೈಟ್ ಮಾಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ. ಬಹಳ ಕಡಿಮೆ ಅಂತಾರಲ್ಲ ಅವ್ರ ವಿರೋಧ ಸೋತೀನಿ. ಇದೇ ಒಂದು ಸಂದೇಶ. ಕಾರ್ಯಕರ್ತರಲ್ಲಿ ಉತ್ಸಾಹ ಹೇಗಿದೆ? ಕಾರ್ಯಕರ್ತರು ನೋಡಕತ್ತಿರಲ್ಲ, ಬಹಳ ಉತ್ಸಾಹ ಇದೆ. ಎಲ್ಲ ಯುವಕರು, ಹಿರಿಯರು ಎಲ್ಲ ಭಾಗಿಯಾಗಿದ್ದಾರೆ. ನಾವು ಏನ್ ಮಾಡಿವಿ, ಈ ಬೂತ್ನಾಗ ಎಷ್ಟಾದ್ರೂ ಅಷ್ಟ ಜನ ಬಂದಾರೆ. ನಾವು ಹೊರಗಲಿಂದ ತಂದ ಜನ ಇಲ್ಲದು, ತಾನ ಬಂದ ಜನ ಇದು. ತಂದ ಜನ ಇದ್ರೆ ರೊಕ್ಕ ಕೊಟ್ಟು ಬಾಡಿಗೆ ಪೇಮೆಂಟ್ ಮಾಡಿ ತಂದ್ರೆ ಬಹಳ ಜನ. ನಮ್ಮ ಸಂದೇಶ ಏನಿದೆ, ನಿಮ್ಮ ಬೂತ್ನಲ್ಲಿ ನಾವು ಬರ್ತೀವಿ, ನೀವು ಅಷ್ಟೇ ಇರ್ಬೇಕಲ್ಲಿ. ಬೂತ್ನವ್ರಿಗೆ ಹೇಳ್ತೀವಿ, ಕೈ ಮುಗಿತೀವಿ, ತಾಯಂದ್ರ ಬಂದು ಆರತಿ ಮಾಡಕತ್ತಾರೆ, ಕೈ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಕತ್ತಾರೆ. ಅದು ಬಹಳ ಖುಷಿ ಆಗ್ತಾ ಇದೆ, ಬಹಳ ಉತ್ಸಾಹ ಇದೆ. ಆದ್ರೆ ಹಂಗೆ ನೋಡಿದ್ರೆ ಸಾವಿರಾರು ಜನ ಸೇರಿಸಬಹುದು. ಅದು ನಮ್ಮ ಇಲ್ಲ, ಬೂತ್ ಗೆಲ್ಲಬೇಕಾಗಿದೆ. ನಮ್ಮ ಬೂತ್ ಗೆಲ್ಲಬೇಕಾಗಿದೆ. ಇವತ್ತು ನಮ್ಮ ಸುಮಾರು 45 ಬೂತ್ ನಾವು ಕವರ್ ಮಾಡ್ತಾ ಇದ್ದೀವಿ. 45 ಬೂತ್
ಮುಂದಿನ ದಿನಗಳಲ್ಲಿ ಮತ್ತೆ ಕವರ್ ಮಾಡ್ತೀವಿ. ಹಿಂಗೆಲ್ಲ 200-400 ಜನರ ರೆಸ್ಪಾನ್ಸ್ ಹೆಂಗಿದೆ? ನೀವು ಕೇಳ್ಬೇಕು ಅಜಂಪೀರ್ ಖಾದ್ರಿ ಬೇಕಂತ ಇದ್ರು, ಯಾವ ತರ ಕೇಳ್ಕೊರಿ ಅವ್ರಿಗೆ. ಅಜಂಪೀರ್ ಖಾದ್ರಿ ಅವ್ರಿಗೆ ಈಗ ನಿಮ್ಮ ಕಾರ್ಯಕರ್ತರು ನಿಮಗೆ ಟಿಕೆಟ್ ಕೊಡಬೇಕು ಅಂತಾರೆ. ಒಂದ್ ವೇಳೆ ಹೈಕಮಾಂಡ್ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಗೆ ಕೊಡಬೇಕು ಅಂತ ತೀರ್ಮಾನ ತಗೊಂಡ್ರೆ ನಿಮ್ಮ ಕಾರ್ಯಕರ್ತರಿಗೆ ನೀವೇನ್ ಸೂಚನೆ ಕೊಡ್ತೀರಿ? ನಿಮ್ಮ ನಿರ್ಧಾರ ಏನಾಗಲ್ಲ? ಕಳೆದ ಬಾರಿ ಪರಾಜಿತ ಅಭ್ಯರ್ಥಿ ನಮ್ಮ ತಾಲೂಕಿನವ್ರು ಅಲ್ಲಲ್ಲ ಅವ್ರಿಗೆ ಅವಕಾಶ ಸಿಗೋದಿಲ್ಲ, ನಮ್ಗೆ ವಿಶ್ವಾಸ ಇದೆ. ಈಗಾಗಲೇ ಎಲ್ಲ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ, ಸರ್ವೆ ಮಾಡಕತ್ತಾರ, ಮಾಹಿತಿ ತೊಗೊಳಕತ್ತಾರ, ಆಮೇಲೆ ಪಡಿಸ್ತಾರೆ ಹೊರಗಿನವ್ರಿಗೆ ಬೇರೆ ತಾಲೂಕಿನವ್ರಿಗೆ ಅವಕಾಶ ಇಲ್ಲ ಅಂತೇಳಿ. ಯಾಕಂದ್ರೆ ಈ ಉಪಚುನಾವಣೆ ಬಹಳ ಮಹತ್ವದ್ದು. ಇವತ್ತು ಹಂಗೆ ಟಿಕೆಟ್ ತಂದ್ರೆ ಗೆಲ್ಲೋದು ಅಂತಲ್ಲ. ಬಿಜೆಪಿದಾಗ ಕೇಂದ್ರ ಸಚಿವರಿದ್ದಾರೆ, ಒಬ್ಬ ಸಂಸದರಾಗಿದ್ದಾರೆ, ಅವರು 4 ಬಾರಿ ಇಲ್ಲಿ ಗೆದ್ದಿದ್ದಾರೆ. ಅದಕ್ಕೆ ನಮ್ಮ ಹೈಕಮಾಂಡ್ ಲೋಕಲ್ ಅದು ಇಲ್ಲಿ ಪಕ್ಷಕ್ಕಾಗಿ ಯಾರು ದುಡಿದಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ, ಅದನ್ನ ನನಗೆ ಮಾಡ್ತಾರೆ ಅನ್ನೋದು ಉದ್ದೇಶ. ಧನ್ಯವಾದಗಳು. ಥ್ಯಾಂಕ್ ಯು. ಅವ್ರ ಮೇಲೆ ಇರ್ತಕ್ಕಂತ ಏನು ಜನರ ವಿಶ್ವಾಸ ಇಲ್ಲ, ಅವ್ರಿಗೆ ಯಾರೂ ಇಲ್ಲಿ ಸ್ಪಂದಿಸ್ತಾ ಇಲ್ಲ. ಕೇವಲ ರೊಕ್ಕದ ಬಲದ ಮೇಲೆ ದಾದಾಗಿರಿ ಮಾಡೋದು, ಗುಂಡಾಗಿರಿ ಮಾಡೋದು, ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಮಾಡಿಸೋದು, ನಮ್ ಗೌಡಿಗಿರಿ ಮೇಲೆ ಎಫ್ಐಆರ್ ಮಾಡಿಸ, ನನ್ನ ಮೇಲೆ ಎಫ್ಐಆರ್ ಮಾಡಿಸೋದು ಹುಡುಗು ಸ್ಟೇಷನ್ ನಲ್ಲಿ. ಇಂಥವ್ರು ಇವ್ರು ಕಾಂಗ್ರೆಸ್ ಲೀಡರಾ? ಇವ್ರು ಕಾಂಗ್ರೆಸ್ ಲೀಡರ್ ಏನ್ರಿ? ನನ್ನ ಮೇಲೆ ಎಫ್ಐಆರ್ ಮಾಡ್ತಾರೆ, ನನ್ನ ಮೇಲೆ ಅಪರಾಧ ಮಾಡ್ತಾರೆ. ಇಂಥ ನೀಚ ಜನಕ್ಕೆ ಅವಕಾಶ ಕೊಡಬಾರ್ದು, ಇಂಥವ್ರಿಗೆ ಅವಕಾಶ ಕೊಡಬಾರ್ದು, ಈ ತಾಲೂಕಿನವ್ರಿಗೆ ಅವಕಾಶ ಕೊಡಬೇಕು. ಕಳೆದ 25 ವರ್ಷದಿಂದ ನಾನು ಈ ತಾಲೂಕಿನ ಜನರ ಸೇವೆ ಮಾಡಿದ್ದೇನೆ. 24 ತಾಸು ನಿಮ್ ಜೊತೆ ಇದ್ದೀನಿ. ನನ್ನ ಮನೆ ನನ್ನ ಅಣ್ಣಿಗೆ ಕಳ್ಕೊಂಡಿದ್ದೀನಿ, ನಮ್ಮ ಮನೆಯಲ್ಲಿ ಎಲ್ಲ ತೊಂದರೆ ಅನುಭವಿಸಿದ್ದೀನಿ. 4 ಚುನಾವಣೆ ಸೋತಿದ್ದೀನಿ. ಈ ಬಾರಿ ಆಕಸ್ಮಿಕವಾಗಿ ಉಪಚುನಾವಣೆ ಬಂದಿದೆ. ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಂತೇನೆ, ಆ ಭಗವಂತ ಈ ದೇಹದಲ್ಲಿ ಎಲ್ಲಿಯವರೆಗೆ ಜೀವ ಇಡ್ತಾನೆ ಅಲ್ಲಿವರೆಗೆ ನಾನು ನಿಮ್ ಜೊತೆಲಿ ಇರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ. ನೀವು ಆಶೀರ್ವಾದ ಮಾಡಬೇಕು, ತಾಲೂಕಿನವರಿಗೆ ಅವಕಾಶ ಕೊಡಬೇಕು, ಹೊರಗಿನವರಿಗೆ ಅವಕಾಶ ಕೊಡ್ತಕ್ಕಂಥಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ, ಜಮೀರ್ ಅಹಮದ್ ಸಾಹೇಬ್ರಿಗೆ, ಸಂತೋಷ್ ಲಾಡ್ ಸಾಹೇಬ್ರಿಗೆ, ವಿನಯ್ ಕುಲಕರ್ಣಿ ಸಾಹೇಬ್ರಿಗೆ, ಸಲೀಂ ಅಹಮದ್ ಸಾಹೇಬ್ರಿಗೆ, ಶಿವಾನಂದ್ ಪಾಟೀಲ್ ಸಾಹೇಬ್ಗೆ ನಾನು ಮನವಿ ಮಾಡಿಕೊಂಡಿದ್ದೀನಿ. ಅವರು ಕೂಡ ಬಹಳ ಸಕಾರಾತ್ಮಕವಾಗಿ ನನಗೆ ಸ್ಪಂದಿಸಿದ್ದಾರೆ. ನಾನು ಇವತ್ತು ಪಾದಯಾತ್ರೆ ಮುಖಾಂತರ ಬೂತ್ ಮಟ್ಟದಲ್ಲಿ ಬಿಜೆಪಿ ಸೋಲ್ಬೇಕು, ಕಾಂಗ್ರೆಸ್ ಗೆಲ್ಬೇಕು ಅನ್ನೋಂಥದ್ದು ಉದ್ದೇಶ ಇಟ್ಕೊಂಡು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. 2ನೇ ಹಂತದ ಪಾದಯಾತ್ರೆ ಮತ್ತು ನಾವು ತಿಳಿಸ್ತೀವಿ, ಆ ಭಾಗದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ. ಮೊನ್ನೆ ತಾನೇ ಶಿಗ್ಗಾಂವಲ್ಲಿ ನಮ್ಮೆಲ್ಲ ಸ್ನೇಹಿತರು, ಯುವ ಮಿತ್ರರು ಬಹಳ ದೊಡ್ಡ ರ್ಯಾಲಿ ಮಾಡಿದ್ರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಇವತ್ತು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ನೀವು ಕೂಡ ಸವಣೂರು ಪಟ್ಟಣ ಯಾವಾಗಲೂ ನನ್ನ ಕೈ ಬಿಟ್ಟಿಲ್ಲ. ಸವಣೂರು ಪಟ್ಟಣದ ಜನ, ಸವಣೂರು ತಾಲೂಕಿನ ಜನ, ಸವಣೂರು ತಾಲೂಕಿನ ಹಳ್ಳಿಯ ಜನ, ಶಿಗ್ಗಾಂವ್ ತಾಲೂಕಿನ ಹಳ್ಳಿಯ ಜನ ಬಹಳ ಪ್ರಬಲವಾದ ಇಲ್ಲಿ ಸೇರುವಂತಹ ಉದ್ದೇಶ ಏನಪ್ಪಾ ಅಂದ್ರೆ, ಈ ಮುಂಬರುವ ಶಿಗ್ಗಾಂವ್ ಸವಣೂರು ಉಪಚುನಾವಣೆಯ ಅಂಗವಾಗಿ ನಾವೆಲ್ಲರೂ ನಮ್ಮ ತಾಲೂಕಿಗೆ ಒಬ್ಬ ಸೂಕ್ತ ಅಭ್ಯರ್ಥಿ ಆಗ್ಬೇಕಂತಂದು ನಾವೊಂದು ಇದೊಂದು ಬಲವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಆದ ಕಾರಣ ಸ್ನೇಹಿತರೆ, ನಮ್ಮೆಲ್ಲರ ಇಷ್ಟಾರ್ಥ ಏನಿದೆ ಅಂದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಲೋಕಲ್ ಅಭ್ಯರ್ಥಿ ನಮ್ಮ ಸ್ವಂತ ಕ್ಷೇತ್ರದಲ್ಲೇ ಹುಟ್ಟಿ ಬೆದರಬೇಕು. ಈ ನಮ್ಮ ಸ್ವಂತ ಭೂಮಿಯಲ್ಲಿ ಹುಟ್ಟಿದಂತ ಮಣ್ಣಿನ ಮಗನಿಗೆ ಮಾತ್ರ ಹಾಸಿಗೆ ಹಾಕ್ಬೇಕಂತ ನಾನು ಹೈಕಮಾಂಡ್ಗೆ ಮನವಿ ಮಾಡ್ತೇನೆ. ಆದ ಕಾರಣ ಶಿಗ್ಗಾಂವ್ ಸವಣೂರು ಉಪಚುನಾವಣೆಯಲ್ಲಿ ಗೆಲ್ಲುವಂತ ನಮ್ಮ ಶಿಗ್ಗಾಂವ್ ಸವಣೂರು ತಾಲೂಕಿನ ಮಣ್ಣಿನ ಮಗ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬ್ಗೆ ಕಾಂಗ್ರೆಸ್ ಪಕ್ಷದ ಅಧಿಕಾರಿಯನ್ನು ಕೊಡಬೇಕಂತಂದು ನಾವು ಸಿಎಂ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸಂತೋಷ್ ಸಾಹೇಬರಿಗೆ ಹಾಗೂ ಕಾರ್ಯದರ್ಶಿ ವಿನಯ್ ಕುಲಕರ್ಣಿ ಸಾಹೇಬರಿಗೆ, ಈ ಎಲ್ಲ ನನ್ನ ಸೇರುವಂತ ಜನರ ಮೇಲೆ ನಾನು ಪ್ರಮಾಣ ಹೇಳ್ತೀನಿ. ದಯವಿಟ್ಟು ನೀವು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬ್
ಯಾರು ಹಗಲಲ್ಲದೆ 25-30 ಸಾಕು ತಮ್ಮ ಮನೆ ಬಿಟ್ಟು ಎಲ್ಲ ಒಂದು ತಾಸು ಅವರು ತಮ್ಮ ಮನೆಯವ್ರ ಜೊತೆ ಒಂದು ತಾಸು ಒಂದು ಕ್ಷಣ ಕಳೆದಿಲ್ಲ. ಬರೀ ಬಡ ಜನ ಅದು ಬರೀ ಶಾಲೆಗೂ ಹಾಸ್ಟೆಲ್ ಮೆಡಿಕಲ್ ಬರೀ ದವಾಖಾನೆ ಪೊಲೀಸ್ ಸ್ಟೇಷನ್ ಇಂತ ಕಷ್ಟ ಸಂದರ್ಭದಲ್ಲಿ 24/7 ಆಸೆ ತಂದ್ರೆ ಮಾತ್ರ ಇಲ್ಲಿ ಗೆಲುವು ನಿಶ್ಚಿತ. ಆದ ಕಾರಣ ನಾನು ಹೈಕಮಾಂಡ್ಗೆ ನಿಮ್ಮೆಲ್ಲ ಪರವಾಗಿ ಮನವಿ ಮಾಡ್ತೀನಿ. ಈ ಬಾರಿ ಮಣ್ಣಿನ ಮಗ ಅಂತ ಸೈಯದ್ ಅಜ್ಜಂಪೀರ್ ಖಾದರ್ ಸರ್ಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಸಹಾಯ ಆಸಕ್ತಿ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈ ಜನಸ್ಪಂದನ ಏನ್ ಪಾದಯಾತ್ರೆ ಐತಿ ಇದನ್ನ ಹಮ್ಮಿಕೊಂಡಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರ ಇವತ್ತ ಪ್ರತಿಯೊಬ್ಬ ಪ್ರಜೆ ಇವತ್ತು ಶಿಗ್ಗಾಂವ ತಾಲೂಕಿನ ಏನ ಪ್ರತಿಯೊಬ್ಬ ಜನತೆ ಐತಿ ತಮ್ಮ ಸ್ವಾಭಿಮಾನದ ಪ್ರಶ್ನೆ ಬಂದೈತಿ. ಇಲ್ಲಿ ಏನಪ್ಪಾ ಅಂತಂದ್ರ ಪ್ರತಿ ಸಲಾನು ಹೊರಗಿರ್ತಕ್ಕಂತ ಪರಿಸ್ಥಿತಿ ನಮ್ಮ ಜನತಾಗೈತಿ. ಇನ್ನು ಮೇಲಿಂದ ಆ ರೀತಿ ಆಗಬಾರ್ದು. ಸ್ವಕ್ಷೇತ್ರದ ಹಾಗೂ ನಮ್ಮೆಲ್ಲರಿಗೆ ಕೈ ತೆಗ್ತಕ್ಕಂತ ನಾಯಕರನ್ನ ನಾವು ಇವತ್ತು ಹುಡುಕಿ ಅವರಿಗೆ ಇಲ್ಲಿ ನಮ್ಮ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಸಿಗ್ತಕ್ಕಂತ ನಾಯಕ. ರಾತ್ರಿ 12 ಗಂಟೆಗೆ ನೀವು ಫೋನ್ ಹಚ್ಚಿದ್ರು, ಅವರು ರೆಸ್ಪಾನ್ಸ್ ಮಾಡ್ತಕ್ಕಂತ ವ್ಯಕ್ತಿ ಯಾರಾದ್ರೆ ಇದಾರ ಅಂದ್ರೆ ಈ ಕ್ಷೇತ್ರದಲ್ಲಿ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರು. ಅವ್ರನ್ನ ಇಷ್ಟು ವರ್ಷ ನಾವು ಕಳ್ಕೊಂಡು ಅನುಭವಿಸಿದ್ದು ಸಾಕು. ಇವತ್ತು ನಮ್ಮ ಲೋಕಲ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ನಾವು ಟಿಕೆಟ್ ಕೊಡಿಸುವ ಮುಖಾಂತರ ಹೈಕಮಾಂಡ್ಗೆ ಹೇಳಿ ಏನ್ ರಾಜ್ಯಾಧ್ಯಕ್ಷರು ಇದಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಈ ವಿಚಾರ ಮುಟ್ಟುವವರೆಗೂ ನಾವು ಈ ಪಾದಯಾತ್ರೆಯನ್ನು ಕೈಗೊಂಡು ಅವರಿಗೆ ಮನವಿ ಮಾಡ್ಕೊಂತೀವಿ. ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ಈ ಟಿಕೆಟ್ ಕೊಡೋದ್ರಿಂದ ಈಗ ಪೂರ್ವದಲ್ಲಿ ಸುಡೆ ಹುಟ್ಟೋದು ಎಷ್ಟು ಸತ್ಯ, ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಶಿಗ್ಗಾಂವರಿಗೆ ಅತ್ತ ಸತ್ಯ ಅಂತ ಹೇಳಿ ಅನ್ನೊಂದೆರಡು ಮಾತು ಗೊತ್ತಿದೆ. ಈ ವೇದಿಕೆಯ ಮೂಲಕ ಒಂದೆರಡು ಮಾತನ್ನ ಆಡ್ಬೇಕಂತ ವಿನಂತಿ. ಸರ್ವ ಜನಾಂಗದ ಜನನಾಯಕರಂತೆಯೇ ಜನಪ್ರಿಯರಾದಂತ ಮಾಜಿ ಶಾಸಕರಾದಂತ ಸನ್ಮಾನ್ಯ ಶ್ರೀ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಹಮ್ಮಿಕೊಂಡಂತ ಇವತ್ತಿನ ಜನ ಸ್ವರಾಜ್ ಯಾತ್ರೆಗೆ ಆಗಮಿಸಿದ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ತಮ್ಮ ಪಾದಕ್ಕೆ ಶರಣಾರ್ಥಿಗಳು. ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಸೇವೆ ಮಾಡಿರುವಂತ ಬಡವರ ಬಗ್ಗೆ, ರೈತರ ಬಗ್ಗೆ, ಯುವಕರ ಬಗ್ಗೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮೆಲ್ಲರ ಸಹಕಾರ ನೀಡಿದಂತ ಮಾನ್ಯ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ಈ ಸಾರಿ ನಾವೆಲ್ಲರೂ ಈ ಕ್ಷೇತ್ರದ ಶಾಸಕರಾಗಿ ಮಾಡುವಂತೆಯೇ ತಮ್ಮೆಲ್ಲರೂ ತಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ಜನ ಸ್ವರಾಜ್ಯ ಯಾತ್ರೆಯ ಉದ್ದೇಶ ಮುಂದಿನ ಈ ಶಿಗ್ಗಾಂವ ಕ್ಷೇತ್ರದ ಒಂದು ಎಲೆಕ್ಷನ್ ಪೂರ್ವವಾಗಿ ಒಂದು ಸೂಕ್ಷ್ಮ ಸಂದೇಶ ಅಂತ ಹೇಳಿ ಈ ಜನ ಕೂಡಿದ ಮುಖಾಂತರ ಹೇಳ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ ಆಗಿದೆ. ಯಾಕಂತಂದ್ರೆ ನಮ್ಮ ತಾಲೂಕಿನ ಹಿರಿತನ ನಾವು ಬೇರೆ ತಾಲೂಕಿನಲ್ಲಿ ಕೊಟ್ಟಾಗಿದೆ. ನಾವು ಇಲ್ಲಿವರೆಗೂ ನಾವು ನಮ್ಮ ಕ್ಷೇತ್ರದ ಹಿರಿತನ ಬೇರೆ ತಾಲೂಕಿಗೆ ಕೊಟ್ಟೇವೆ. ಹಾಗಾಗಿ ನಮ್ಮ ತಾಲೂಕಿನ ಸಮಗ್ರ ಈ ತಾಲೂಕಿಗೆ ಏನಾದ್ರು ಯಾರು ಹೊರಗಡೆ ಕೆಲಸ ಮಾಡೋದು ಯಾರಾದ್ರೂ ಇದ್ರೆ ಅದು ನಮ್ಮ ಮಜಿ ಶಾಸಕರಾದಂತ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ಈ ಒಂದು ವೇದಿಕೆಯ ಮುಖಾಂತರ ತಿಳಿಸಿ ಹೇಳ್ತೀವಿ. ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜನ ಸ್ವರಾಜ್ ಪಾದಯಾತ್ರೆ ನಾವು ಇವತ್ತು ಅತ್ಯಂತ ಯಶಸ್ವಿಯಿಂದ ಮಾಡಿದ್ದೇವೆ. ಸುಮಾರು 17 ಕಿಲೋಮೀಟರ್ ನಾವು ನಮ್ಮ ಮುಖಂಡರು, ಯುವಕರು, ತಾಯಿಯಂದರು, ಸ್ನೇಹಿತರು, ಕಾಂಗ್ರೆಸ್ ಪಕ್ಷದ ಯುವ ನಾಯಕರ ಜೊತೆ ಕುರುಬೂರ್ಮಲ್ಲೂರಿಂದ ಪ್ರಾರಂಭ ಮಾಡಿ ಹುರುಳಿಕೊಪ್ಪಿ, ತಂಡೂರ್, ಹೊಸಳ್ಳಿ, ಇವತ್ತು ಸವಣೂರಿನ ಗಂಡು ಮೆಟ್ಟಿನ ಈ ನೆಲದಲ್ಲಿ ಬಂದಿದ್ದೇವೆ. ನಾವು ಯಾವ ಊರಿಗೆ ಹೋಗ್ತೀವಿ ಆ ಊರಲ್ಲಿ ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಅಭೂತಪೂರ್ವವಾದ ಬೆಂಬಲ ನಮಗೆ ಸಿಕ್ಕಿದೆ. ಇವತ್ತು ಸವಣೂರಲ್ಲಿ ಕೂಡ ಸವಣೂರು ನಗರದ ನಮ್ಮೆಲ್ಲ ಆತ್ಮೀಯ ಮಿತ್ರರು, ತಾಯಂದಿರು ಎಲ್ಲರೂ ಸೇರಿ ಅತ್ಯಂತ ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಇವತ್ತು ಸಮಾರೋಪ ಸಮಾರಂಭ ನಾವು ಮಾಡ್ತಾ ಇದ್ದೇವೆ. ಜನ ಸ್ವರಾಜ್ ಪಾದಯಾತ್ರೆಯ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ,
ಗಮನಿಸಿ ಬಂಧುಗಳೇ. ಯಾಕಂದ್ರ ಮುಡಿ ಅಂತ ಖಾದ್ರಿ ಅವರ ಪ್ಲೇಟ್ ಅಲ್ಲ, ಇದು ಕುಲಿ ಅಂತ ಪ್ಲೇಟು. ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಇವತ್ತಿನ ದಿವಸ ಜಿಲ್ಲೆ ನಾಯಕರೆಲ್ಲ ಸ್ಥಳೀಯ ಎಲ್ಲರಿಗೂ ಹೇಳಿ ಸರ್ವೆ ಮಾಡಿಸಿ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಡುವಂತ ನಿರ್ಣಯ ತಗೋಬೇಕು. ಏನಾರ ತಪ್ಪ ನಿರ್ಣಯ ತಗೊಂಡಿದ್ದಿದ್ರೆ ಈ ಕ್ಷೇತ್ರದ ಜನ ನಿಮಗೆ ತಪ್ಪ ಪಾಠವನ್ನ ಕಲಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕೆ ಖಾದ್ರಿ ಅವರು ಕಳೆದ 23 ವರ್ಷದಿಂದ ವನವಾಸವನ್ನು ಅನುಭವಿಸಿದ್ದಾರೆ. ಕಳೆದ 23 ಖಾದ್ರಿ ಅವರು ಬಸವರಾಜ ಬೊಮ್ಮಾಯಿ ವಿರುದ್ಧ ಟಿಕೆಟ್ ತಗೋಬೇಕಾದ್ರೆ ಮಾತ್ರ ಕಾದು ಈಗ ಉಪಚುನಾವಣೆ ಬಂದಾಗ ನಾನು ಬರ್ತೀನಿ. ಯಾಕೆ ಅವಾಗೆಲ್ಲ ಗಂಡಸೂರ, ಅವತ್ತೆಲ್ಲ ಗಂಡಸೂರ, ಈಗ ಬಂದಿದೆ. ಅವತ್ತೆಲ್ಲ ಹೋಗಿದ್ರು ಗಂಡಸೂರು, ಇವತ್ತು ಬಂದಿದೆ ಉಪಚುನಾವಣೆ. ದುಡಿದಂತವ್ರಿಗೆ ಪಗಾರ ಸಿಗ್ಬೇಕಲ್ಲ. ಹಾಗಾಗಿ ಖಾದ್ರಿ ಸಾಹೇಬ್ರ ಬಲಿಪಡಿಸೋದು ನಾವು, ಅವ್ರ ಕೈ ಬಲಪಡಿಸೋದು ಮುಖಾಂತರ ನಾವು ನೀವೆಲ್ಲರೂ ಈ ಸಿದ್ಧಾಂತವರು ಮತದಾರರು ಪ್ರಜ್ಞಾವಂತರಿಗ ಇವರೆಲ್ಲ ಮಳ್ಳ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಖಾದ್ರಿ ಸಾಹೇಬರು ಇವತ್ತಿನ ದಿವಸ ಬಡವರು ಬಗ್ಗರು ದವಾಖಾನೆಲ್ಲರೂ ಬೆಂಬಲಕ್ಕಿರೋಣ ಅಂತ ಮಾತನ್ನು ಹೇಳಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮನ್ನೆಲ್ಲರೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜನ ಸ್ವರಾಜ್ ಪಾದಯಾತ್ರೆ ಕುರುಬುರಮಲ್ಲೂರಿಂದ ಪ್ರಾರಂಭ ಮಾಡಿ ಹುಳಿಕೊಪ್ಪಿ, ತಂಡೂರು, ಹೊಸಳ್ಳಿ, ಸವಣೂರಿಗೆ ನಾವು ಇವತ್ತು ಸಮಾರಂಭ ಮಾಡ್ತಾ ಇದ್ದೀವಿ. ಸುಮಾರು 16-17 ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ನಾನು ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ನಮ್ಮ ಹಿತೈಷಿಗಳು, ಗೆಳೆಯರು, ಆತ್ಮೀಯರು ಎಲ್ಲರೂ ಬಂದಿದ್ದಾರೆ. ನಡ್ಕೊಂಡು ಬಂದು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸರ್ಕಲ್ನಲ್ಲಿ ನಾವು ಸಮಾರೋಪ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಉದ್ದೇಶ, ಜನ ಸ್ವರಾಜ್ ಪಾದಯಾತ್ರೆಯ ಉದ್ದೇಶ ಜನರ ಕೈಯಲ್ಲಿ ಅಧಿಕಾರ. ನಮ್ಮ ಪ್ರತಿನಿಧಿ ನಮ್ಮವನೇ ಆಗ್ಬೇಕು, ನಮ್ಮ ಜನರ ಮಧ್ಯದಲ್ಲಿ ಇರ್ತಕ್ಕಂಥವನೇ ಆಗ್ಬೇಕು, ಜನರ ಸಮಸ್ಯೆ ಸ್ಪಂದಿಸವ ಆಗ್ಬೇಕು, ಈ ತಾಲೂಕಿನ ಮಗ ಆಗ್ಬೇಕು, ಹೊರಗಿನವರಿಗೆ ಅವಕಾಶ ಇಲ್ಲ ಅನ್ನುವಂತ ಸಂದೇಶ ಜನ ಸ್ವರಾಜ್ ಪಾದಯಾತ್ರೆ ಮುಖಾಂತರ ಪ್ರತಿಯೊಂದು ಬೂತ್ನಲ್ಲಿ ಇವತ್ತು ನಮಗೆ ಅಲ್ಲಿಯ ಮತದಾರರು ಸಂದೇಶ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ ತಾಲೂಕಿನ ಮಗನ ಪ್ರತಿನಿಧಿ, ತಾಲೂಕಿನ ಮಗನೇ ಈ ಶಾಸಕ ಈ ಕ್ಷೇತ್ರದನ್ನುವಂತ ಆಶೀರ್ವಾದ ನಮ್ಮ ಕ್ಷೇತ್ರದ ಮತದಾರರು ಪ್ರತಿಯೊಂದು ಬೂತ್ನಲ್ಲಿ ಇವತ್ತು ನಮಗೆ ತಿಳಿ ಹೇಳಿದ್ದಾರೆ. ಇವತ್ತು ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಕಳೆದ 23 ವರ್ಷ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿ 4 ಚುನಾವಣೆ ಎದುರಿಸಿದ್ದೀನಿ ನಾನು. 4 ಚುನಾವಣೆ. ಒಂದು ಚುನಾವಣೆ 2004ರಲ್ಲಿ 787 ಓಟ್ ಪಡೆದುಕೊಂಡು 787 ಓಟಿಂದ ಪರಾಭವಗೊಂಡಿದ್ದೀನಿ, ಸೋತಿದ್ದೀನಿ. ಕೇವಲ 787 ಓಟ್. 2008ರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ವಿರುದ್ಧ 54,000 ಓಟ್ ಕೊಟ್ಟು ನೀವು ಆಶೀರ್ವಾದ ಮಾಡಿರಿ. ಅವ್ರಿಗೆ 62,000 ಓಟ್ ಬಿದ್ದಿದ್ದು ಬಿಜೆಪಿಗೆ. 2013ರಲ್ಲಿ ನನಗೆ 64,000 ಓಟ್ ಹಾಕಿರಿ, ಬಿಜೆಪಿಗೆ 72,000 ಓಟ್ ಬಿದ್ದಿದ್ದು. 2018ರಲ್ಲಿ ನನಗೆ 74,000 ಓಟ್ ಹಾಕಿ ಆಶೀರ್ವಾದ ಮಾಡಿರಿ, ಬಿಜೆಪಿಗೆ 82,000 ಓಟ್ ಬಿದ್ದಿದ್ದು. ಬಹಳ ಕಡಿಮೆ ಅಂತಲೇ ನಾವು ಸೋತಿದ್ದೀವಿ. ಆ ಸೋಲು ಅನೇಕ ಅಪಾದನೆ, ತಂತ್ರಗಾರಿಕೆ, ಸುಳ್ಳನ್ನು ಹೇಳಿ ನನಗೆ ಸೋಲಿಸಿರ್ತಕ್ಕಂಥದ್ದು ಕೂಡ ನೀವು ಮರಿಬಾರ್ದು. 2023ರಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ ನಮ್ಮ ಪಾರ್ಟಿ ಹೈಕಮಾಂಡ್, ಆದ್ರೆ ಹೊರಗಿನವರಿಗೆ ಹಾಕಿದ್ರು. ಹರಿದಿಂದ ತಂದು ಒಬ್ಬ ರೌಡಿ ಶೀಟರ್, ಅವನು 17 ಕೇಸ್ ಅವ್ರ ಮೇಲೆ, ಆದ್ರೂ ನಾವು ಓಟ್ ಹಾಕಿದ್ವಿ. 64,000 ಓಟ್ ಹಾಕಿದ್ವಿ. ಬಹಳ ಹೀನಾಯವಾಗಿ ಸೋತ್ ಬಿಡ್ತದ್ದು. 36,000 ಅಂತಲ್ಲಿ ಸೋಲ್ತು, ಬಿಜೆಪಿಗೆ ಗೆಲ್ತು. ಹಾಗಾಗಿ ಆ ವ್ಯಕ್ತಿಗಳು ಹಿಂದಿನ 3 ಚುನಾವಣೆ ಬಿಜೆಪಿ ಪರವಾಗಿ ಮಾಡಿರ್ತಕ್ಕಂಥವ್ರು, 3 ಚುನಾವಣೆ ಮೀರಿ ಸಾಧಿ ಕೆಲಸ ಮಾಡಿರ್ತಕ್ಕಂಥವ್ರು. ಈಗ ಬಂದ್ಬಿಟ್ಟು ನಾವು ಕಾಂಗ್ರೆಸ್ ಅಂತಾರೆ. ಅಂತವ್ರಿಗೆ ಅವಕಾಶ ಮಾಡೋಣ. ಅಣ್ಣಪ್ಪ ಲಮಾಣಿ ನಡುಟೇರು ಹೇಳಿದಾಗೆ ನಾವು 3 ಹೊಲ ಅದಾವ ಅಂದ್ರೆ, ಪ್ಲಾಟ್ ಅದಾವ ಅಂದ್ರೆ ಅದ್ರ ಮೇಲೆ ಕಣ್ಣಿಡೋದು, ಧಮಕಿ ಕೊಡೋದು. ಬಾಬಾ ಹುಸೇನ್ ಗೌಡಿ ಇರಲಿ ಸಾಕ್ಷಿ, ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ನನ್ನ ಮೇಲೆ ಹುಡುಗರಲ್ಲಿ ಎಫ್ಐಆರ್ ಮಾಡಿಸಿದಾನೆ ಈ ಪಠಾನ್, ಅವನು ಆ ವ್ಯಕ್ತಿ ನನ್ನ ಮೇಲೆ ಮಾಡ್ತಾನೆ. ನಾಳೆ ಯಾರಿಗೆ ಬಿಡ್ತಾನ ಅವನು? ಇಂಥ ಗುಂಡಾಗಿರಿ ಅವ್ರಿಗೆ ಅವಕಾಶ ಕೊಡಬಾರ್ದು, ಗುಂಡಾ ಪರಿವರ್ತನೆ ಇದ್ದವ್ರಿಗೆ ಅವಕಾಶ ಕೊಡಬಾರ್ದು, ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಇನ್ನೊಂದು ವ್ಯಕ್ತಿ ಅವರಲ್ಲೆಲ್ಲ ಬಜರಂಗ ದಳ, RSS
ಬಂಕಾಪುರ ದರ್ಗಾ ಕೇಳಕ್ಕೆ ಇಲ್ಲೇ ಮಂಗಳಪೇಟೆ ಮಸೂದೆ ಕೆಟ್ಟು ಒಂದು ಪ್ರಾಣಿ ಹೋಗೋದು, ಶಿಕಾಗೋದಲ್ಲಿ ಗೋಂಗಲ್ವೇ ಬಂಕಾಪುರದಲ್ಲಿ ಗಣಪತಿ ಕುದಿಸಿ ತಗೊಂಡೋಗಿ 3 ದಿವಸ ಅಲ್ಲಿ ಆಸಾರ್ ಮಸೂದಿ ಮುಂದೆ ಮಕ್ಕೊಂಡ್ರು. ಆ ಬಂಕಾಪುರದಲ್ಲಿ ರೋಡ್ ನಲ್ಲಿ ಇರ್ತಕ್ಕಂಥ ದರ್ಗಾ ಕೇಳಬೇಕು ಅಂತ ಹೇಳಿ ಪಾಪ ಬಿಜೆಪಿಯ ಯುವಕರಿಗೆ ಕುಡಿಸಿ ಕುಪ್ಪಳಿಸಿ ಅವ್ರಿಗೆ ನಡು ನೀರಾಗಿ ಬಿಟ್ಟು ಮತ್ತೆ ಕಾಂಗ್ರೆಸ್ ಹಸರಕ್ಕೆ ಹಾಕೊಂಡು ಕಾಂಗ್ರೆಸ್ ಮುಸಲ್ಮಾನ का दोस्त, अरे भैया तुम क्या किया रे? तुम दरगाह एक बहुत बड़े वली अल्लाह की दरगाह को निकालने की कोशिश किया तू। जब सिद्धरामैया साहब को बोल के मैं वहां पर स्टैंड ला के रोड बनाया, शिकाऊ सानूर के मुसलमान हिंदू भाई नहीं भूलेंगे तेरे को। तो अभी हरी टोपी डाल के आता है, तू कितना सताया, कितना हिंदू मुस्लिम झगड़ा लगाया। सानूर शिकाऊ कॉन्स्टिट्यूंसी के सेकुलर लोग हिंदू मुस्लिम भाई कभी रोज उसको माफ नहीं करेंगे, उसको माफ नहीं करेंगे। क्या माफ करेंगे आप? ಅಂತ ವ್ಯಕ್ತಿಗಳಿಗೆ ಅವಕಾಶ ಕೊಡಬಾರದು. ಒಬ್ಬ ರಿಯಲ್ ಎಸ್ಟೇಟ್, ಒಬ್ಬ ಗೋಮಗಲಭೆ, ಮತ್ತೊಬ್ಬ ಬೆಂಗಳೂರು ಹುಬ್ಳಿ ಇಲ್ಲಿಂದ ಬಂದು MLA ಯಾಕೆ ಬರ್ತಾರೆ? ನಾವು ಯಾರು? ಈ ತಾಲೂಕಿನವರು ಪ್ರತ್ಯೇಕವಾಗಿ ಮತದಾರರು. ಅವ್ರ ಕಡೆ ದುಡ್ಡಿದೆ, ನಮ್ ಕಡೆ ಆಸ್ತಿ ನೀವೇ. ಅವ್ರ ಕಡೆ ದುಡ್ಡು ಕಿತ್ಕೋಬೇಕು, ವೋಟ್ ನನಗೆ ಹಾಕ್ಬೇಕು. ಅವರೆಲ್ಲ ಭ್ರಷ್ಟಾಚಾರದ ದುಡ್ಡು, ಬಡವರ ರಕ್ತ ಹೀರಿ ಪ್ಲಾಟ್ ಮಾಡಿ ರೊಕ್ಕ ಮಾಡಿರ್ತಕ್ಕಂಥ ದುಡ್ಡು ಕಿತ್ಕೋಬೇಕು. ನಮ್ಮ ರಾಜಕೀಯದಲ್ಲಿ ಯಾರು ಇಲ್ಲ, ನನ್ನ ಅಣ್ತಂಬ್ರಿಲ್ಲ, ಯಾರಿಲ್ಲ, ನೀವೇ ನಮ್ಮ ಅಣ್ತಂಬ್ರು, ನೀವೆಲ್ಲರೂ ನನ್ನ ಪರವಾಗಿ ಇರ್ತಕ್ಕಂಥ ಆ ವ್ಯಕ್ತಿ. ಅಣ್ಣ ಒಬ್ಬ ಬರ್ತಾನೆ, ಕಾಕ ಒಬ್ಬ ಬರ್ತಾನೆ.